ಡೈಜೆಸ್ಟಿವ್ ಸಿಸ್ಟಮ್ ಬಂದು ಒಂಥರ ವಾರ್ಫೇರ್ ಥರ ನಾನು ಅದೇ ಹೇಳೋದು. ಸೊ ಅದರಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾನೂ ಇರುತ್ತೆ, ಬ್ಯಾಡ್ ಬ್ಯಾಕ್ಟೀರಿಯಾನೂ ಇರುತ್ತೆ. ನಾರ್ಮಲಿ ಕಾಮನ್ ಆಗಿ ಎಲ್ಲ ಕಡೆ ಇರೋದು ಆ ಥರನೇ ಇರುತ್ತೆ. ಸೊ ಮೇನ್ಲಿ ವೆಜಿಟಬಲ್ಸ್, ಫ್ರೂಟ್ಸ್ ಎಲ್ಲನೇ ಬಂದ್ಬಿಡುತ್ತೆ ಈಸಿಯಾಗಿ. ಸೀಡ್ಸ್, ನಟ್ಸ್ ಇದೆಲ್ಲ ಬಂದಾಗ ಆಟೋಮ್ಯಾಟಿಕಲಿ ಸಮ್ ಪ್ರಿಬಯೋಟಿಕ್ ಫೈಬರ್ ವಿಲ್ಸ್ ಕಮ್. ಸೊ ಬಿಕಾಸ್ ನಮಗೆ ನಮಗೊಂದು ಹುಷಾರಿಲ್ಲ ಅಂತ ನಾವು ಒಬ್ಬೊಬ್ರು ತುಂಬ ಆಂಟಿಬಯೋಟಿಕ್ ಸುಮ್ಮನೆ ತಗೊಳ್ತಿರ್ತಾರೆ, ಅವ್ರಿಗೆ ಗಟ್ ಹೆಲ್ತ್ ಅಫೆಕ್ಟ್ ಆಗೇ ಆಗುತ್ತೆ. ಸೊ ಇವಾಗ ಪ್ರೀ ಇದೆರಡು ಕಾಂಬಿನೇಷನ್ನ ವಿ ಆಲ್ಸೋ ಕಾಲ್ ಇಟ್ ಅ ಸಿನ್ಬಯೋಟಿಕ್ಸ್. ಇವಾಗ ನಾನು ಸಡನ್ನಾಗಿ ಏನೋ ಒಂದು ಬೇರೆ ಕಂಟ್ರಿಗೆ ಹೋಗ್ಬಿಟ್ಟಿದ್ದೀನಿ, ಓನ್ಲಿ ಬ್ರೆಡ್ಸ್, ಚೀಸ್, ಐ ಮೀಟಿಂಗ್ ಓನ್ಲಿ ದೀಸ್ ಥಿಂಗ್ಸ್. ಫಾರ್ ದ ಸ್ಟಮಕ್ ಇಟ್ ಇಸ್ ಸಮಥಿಂಗ್ ಟೋಟಲಿ ನ್ಯೂ ಆ್ಯಂಡ್ ಅಲ್ಲಿರೋ ಬ್ಯಾಕ್ಟೀರಿಯಾ ಇಸ್ ಆಲ್ಸೋ ಎಂಟ್ರಿಂಗ್ ಯೋರ್ ಬಾಡಿ. ನಮಸ್ಕಾರ, ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಇದು ಡಯಟ್ ಡೈರಿ. ನಮ್ಮ ಜೊತೆ ರಂಜನಿ ರಾಮನ್ ಅವರಿದ್ದಾರೆ. ಅವ್ರ ಜೊತೆ ಮಾತನ್ನು ಶುರು ಮಾಡೋ ಹೊತ್ತು. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಈಗ ಪ್ರೋಬಯೋಟಿಕ್, ಪ್ರೀಬಯೋಟಿಕ್, ಫಸ್ಟ್ ಆಫ್ ಆಲ್ ಇದು ಏನು ಪ್ರೀ ಮತ್ತು ಅದಕ್ಕೆ ಅನುಗುಣವಾದಂಥ ಫುಡ್ ಇರ್ಬೋದು ಅಥವಾ ಅದಕ್ಕೆ ಸ್ಪೆಸಿಫಿಕ್ ಆಗಿರುವಂಥ ಇದು ಕೂಡ ಬರುತ್ತಲ್ಲ, ಏನು ಪ್ರಾಡಕ್ಟ್ಸ್ ಕೂಡ ಬರುತ್ತೆ. ಸೊ ಅದ್ರ ಬಗ್ಗೆ ಮಾತಾಡೋಣ. ಐ ಥಿಂಕ್ ಇವಾಗ ಹೊಟ್ಟೆ ಮೇನ್ಲಿ ನಮ್ಮದು ಡೈಜೆಸ್ಟಿವ್ ಸಿಸ್ಟಮ್ ಬಂದು ಒಂಥರ ವಾರ್ಫೇರ್ ಥರ ನಾನು ಅದೇ ಹೇಳೋದು. ಸೊ ಅದರಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾನೂ ಇರುತ್ತೆ, ಬ್ಯಾಡ್ ಬ್ಯಾಕ್ಟೀರಿಯಾನೂ ಇರುತ್ತೆ. ಸೊ ಒಬ್ಬರು ಹೊಟ್ಟೆಯಲ್ಲಿ ಯಾವುದು ಜಾಸ್ತಿ ಇದೆಯೋ ಅದ್ರ ಮೇಲೆ ದೇರ್ ಗಟ್ ಹೆಲ್ತ್ ವಿಲ್ ಡಿಪೆಂಡ್. ಇವಾಗ ನನ್ನ ಹೊಟ್ಟೆಯಲ್ಲಿ ಬರೀ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಇದ್ದರೆ ನನಗೆ ಗ್ಯಾಸ್, ಬ್ಲೋಟಿಂಗ್, ಪೇನ್, ಲೂಸ್ ಸ್ಟೂಲ್ಸ್, ಕಾನ್ಸ್ಟಿಪೇಷನ್ ಎಲ್ಲನೇ ಬರ್ಬೋದು. ಸೊ ದೇ ಆರ್ ಆಲ್ ನಾಟ್ working in favor of our body. On the contrary, good bacteria ಅಂದಾಗ it is going to help you to function better, digestion ಚೆನ್ನಾಗಿರುತ್ತೆ, you won't have any digestive issues. ಸೊ ಇದೇ ಬೇಸಿಕ್. ಆದರೆ ಇವಾಗ ತುಂಬ ಬಿಕಾಸ್ ಆಫ್ ಅವರ್ ಲೈಫ್ ಸ್ಟೈಲ್ ಲಾಟ್ ಆಫ್ ಜಂಕ್ ಫುಡ್ ತಿಂತಾ ಇದ್ದೀವಿ, ಫೈಬರ್ ತಿಂತಾ ಇಲ್ಲ, ಇದೆಲ್ಲ ಮಾಡಿದಾಗ ಅದೊಂಥರ ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ ಹೊಟ್ಟೆಯಲ್ಲಿ. ಅದಾದಾಗ ದಟ್ಸ್ ವೈ ಸೋ ಮಚ್ ಆಫ್ ಡೈಜೆಸ್ಟಿವ್ ಇಶ್ಯೂಸ್ ನೌ ಡೇಸ್. ಎಲ್ರಿಗೂ ಇದೊಂದು ಡೈಜೆಸ್ಟಿವ್ ಇಶ್ಯೂ. ಸೊ this is the basic concept. So probiotic ಅನ್ನೋದು these are basically the microorganisms. ಅದನ್ನು ನಾವು ತಿಂದಾಗ it is going to help with your better gut health. So it is ಹಂಗಿದ್ರೆ ಮೈಕ್ರೋ ಆರ್ಗಾನಿಸಮ್ಸ್ ಅನ್ನೇ ನಾವು ಕನ್ಸ್ಯೂಮ್ ಮಾಡೋದು. ಸೊ ದಟ್ ಇಸ್ ಪ್ರೋಬಯೋಟಿಕ್ಸ್. ಅದೇನಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನಮ್ದು ಇಡ್ಲಿ ದೋಸೆ ಅವಾಗ ಲೈಕ್ ಇದು ನ್ಯಾಚುರಲ್ ಆಗಿ ಇದೆ. ಇದು ಬಂದು ಯುವರ್ ಗಟ್ ಬ್ಯಾಕ್ಟೀರಿಯಾ ಬಂದು ಚಿಕ್ಕದಿಂದಾನೇ ನಿಮಗೆ ಇಟ್ ಇಸ್ ಡೆವಲಪಿಂಗ್ ಫ್ರಮ್ ದ ಟೈಮ್ ಯು ಆರ್ ಬಾರ್ನ್. ನಮ್ಮ ಬರ್ತ್ ನಾವು ವೆನ್ ವಿ ಎಕ್ಸ್ಪೋಸ್ ಆರ್ ಸೆಲ್ಫ್ ಟು ದ ಎನ್ವೈರನ್ಮೆಂಟ್, ಅಲ್ಲಿಂದಾನೇ ನಮಗೆ ಗಟ್ಟು ಒಬ್ಬೊಬ್ರದ್ದು ಗಟ್ಟು ಒಂದೊಂದು ಥರ ಡಿಫ್ರೆಂಟ್ ಲೈಕ್ DNA, ಜೀರ್ಣಾಂಗ ವ್ಯೂಹ ಡೈಜೆಸ್ಟಿವ್ ಸಿಸ್ಟಮ್ಗೆ ಹಂಗೆ ಹೇಳೋದು. ಡೈಜೆಸ್ಟಿವ್ ಸಿಸ್ಟಮ್ ಒಳಗಡೆ ಇರೋ ಮೈಕ್ರೋಬಯೋಮ್, ಇದನ್ನು ಮೈಕ್ರೋಬಯೋಮ್ ಅಂತೀವಿ. ಸೊ ಈ ಮೈಕ್ರೋ ಆರ್ಗಾನಿಸಮ್ಸ್ ಒಬ್ಬೊಬ್ರಿಗೂ ಬೇರೆ ಬೇರೆ. ಸೊ ನಿಮಗೆ ಬೇರೆ ಇರುತ್ತೆ, ನನಗೆ ಬೇರೆ ಕಾಂಬಿನೇಷನ್ ಇರುತ್ತೆ, ಎಲ್ರಿಗೂ ಬೇರೆ ಬೇರೆ. ತಿಂದದ್ದು ಜೀರ್ಣ ಆದ್ರೆ ನನಗೆ ಆಗದೆ ಇರೋದಕ್ಕೆ ಅದೇ ಕಾರಣ. ಬಿಕಾಸ್ ನಂದು ಎಕ್ಸ್ಪೋಜರ್ ಫ್ರಮ್ ಚೈಲ್ಡ್ಹುಡ್ ಬೇರೆ, ನಿಮ್ದು ಬೇರೆ ಕಡೆ ಯು ಗ್ರೋನ್ ಅಪ್ ಇನ್ ಅ ಡಿಫ್ರೆಂಟ್ ಪ್ಲೇಸ್, ಅಲ್ಲೇ ನಿಮಗೆ ಬ್ಯಾಕ್ಟೀರಿಯಾಸ್ ಬೇರೆ ತರ ಇರ್ಬೋದು, ನನಗೆ ಬ್ಯಾಕ್ಟೀರಿಯಾ. ಸೊ ಇಟ್ ಇಸ್ ಅನ್ ಎಕೋಸಿಸ್ಟಮ್ ಓನ್ಲಿ. ದಟ್ಸ್ ವೈ ವಿ ಕಾಲ್ ಇಟ್ ಅಸ್ ಮೈಕ್ರೋಬಯೋಮ್ ಅಂತೀವಿ, ಇದನ್ನ ಗಟ್ ಮೈಕ್ರೋಬಯೋಮ್ ಅಂತೀವಿ. ಸೊ ಈ ಮೈಕ್ರೋಬಯೋಮ್ ಮೇಲೆ ಡಿಪೆಂಡ್ ಆಗೋದು ನಿಮ್ದು ಡೈಜೆಸ್ಟಿವ್ ಹೆಲ್ತ್. ಇವಾಗ ಸೋ ಮಚ್ ಆಫ್ ಕನೆಕ್ಷನ್ ಬಿಟ್ವೀನ್ ಈ ಗಟ್ ಮೈಕ್ರೋಬಯೋಮ್ ಆ್ಯಂಡ್ ಆಲ್ ದಿ ಅದರ್ ಆರ್ಗನ್ಸ್ ಆಲ್ಸೋ. ಬ್ರೈನ್ ಫಂಕ್ಷನ್, ಲಿವರ್ ಫಂಕ್ಷನ್, ಡಯಾಬಿಟಿಸ್ ಕೂಡ ಬೆನಿಫಿಟ್ ಇದೆ ಅಂತ ಇಟ್ ಇಸ್ ಸೈಂಟಿಫಿಕ್ ರಿಸರ್ಚ್ ಇಸ್ ಬೀಂಗ್ ಡನ್. ಸೊ ಅದಕ್ಕೆ ಗಟ್ ಹೆಲ್ತ್ ಇಟ್ಕೊಳ್ಳೋಕ್ಕೆ ಏನೇನು ಬೇಕು ಅಂತ ಅದಕ್ಕೆ ಪ್ರೋಬಯೋಟಿಕ್ ಫಸ್ಟ್. ಸೊ ಪ್ರೋಬಯೋಟಿಕ್ಸ್ ಇದು ಬಂದು ನಮ್ಮ ಟ್ರೆಡಿಷನಲ್ ಇಂಟೇಕಲ್ಲೇ ಯಾವಾಗಲೂ ಇದೆ. ಇಡ್ಲಿ, ದೋಸೆ ಆರ್ ಫರ್ಮೆಂಟೆಡ್ ಫುಡ್ಸ್, ನಮ್ಮ ಫರ್ಮೆಂಟೆಡ್ ಗಂಜಿ ತಿಂತಾ ಇದ್ರು, ಓವರ್ ನೈಟ್ ಸೋಕ್ ಮಾಡಿಬಿಟ್ಟು ತಗೊಳ್ಳೋದು. ಸೊ ಇದೆಲ್ಲ ಬಂದು ಒನ್ ಅ ವೇ ಟು ಪ್ರೊಡ್ಯೂಸ್ ದ ಹೆಲ್ತಿ ಬ್ಯಾಕ್ಟೀರಿಯಾ. ಆ ಬ್ಯಾಕ್ಟೀರಿಯಾ ನಮಗೆ ವಿ ಕ್ಯಾನ್ ಕನ್ಸ್ಯೂಮ್. ಆಮೇಲೆ ಇವಾಗ ಇನ್ನು ಕೆಫೆರ್, ಕೊಂಬುಚಾ ಇದೆಲ್ಲ ಬಂದು ಪೀಪಲ್ ಆರ್ ಡೆವಲಪಿಂಗ್ ಫರ್ಮೆಂಟೆಡ್ ಪ್ರಾಡಕ್ಟ್ಸ್. ಅದು ಕೂಡ ಪರವಾಗಿಲ್ಲ ಬಿಕಾಸ್ ಸ್ಪೆಸಿಫಿಕ್ ಆಗಿ ಹಂಗಿದ್ರೆ ಅದರಲ್ಲಿ ಎಕ್ಸಾಕ್ಟ್ ಆಗಿ ಆ ಥರ ಒಳ್ಳೆ ಬ್ಯಾಕ್ಟೀರಿಯಾ ಮಾತ್ರ ಇರುತ್ತಾ, ಹೇಗದು? ಹೌದು, ಲೈಕ್ ಮ್ಯಾಕ್ಸಿಮಮ್ 80%. ಬಿಕಾಸ್ ಅದೆಲ್ಲ ಬಂದು ಸಿಂಪಲ್ ಬ್ಯಾಕ್ಟೀರಿಯಾ ಅಷ್ಟೇ. ನಾರ್ಮಲಿ ಕಾಮನ್ ಆಗಿ ಎಲ್ಲ ಕಡೆ ಇರೋದು ಆ ಥರನೇ ಇರುತ್ತೆ. ಮೊಸರು ಮಜ್ಜಿಗೆ ತಿಂದಾಗ ಅದರಲ್ಲಿ ಸೊ ಈ ಥರ ಈ ನಾರ್ತ್ ಇಂಡಿಯನ್ಸ್ ಕೂಡ ಕಂಜಿ ಅಂತೆಲ್ಲ ಮಾಡ್ತಾರೆ. ಸೊ ಅದ್ರೂ ಫರ್ಮೆಂಟೆಡ್ ಆಚೆ ಇಟ್ಟು ಸಮ್ಮರ್ ಟೈಮಲ್ಲಿ ಲಾಕ್ ಮಾಡಿ ಸ್ವಲ್ಪ ಗ್ಯಾಸ್ ಫಾರ್ಮ್ ಮಾಡೋ ತನಕ ವೇಟ್ ಮಾಡಿ ಅದೆಲ್ಲ ಬೀಟ್ರೂಟಲ್ಲೆಲ್ಲ ಮಾಡ್ತಾರೆ. ಸೊ ಇದು ಬಂದು ನಮ್ಮ ಟ್ರೆಡಿಷ್ನಲ್ ಪ್ರಿಪರೇಷನ್ಸ್ ಎಲ್ಲ ಇದೆ. ನಮಗೆ ಪಿಕಲ್ಸ್ ಕೂಡ, ಫರ್ಮೆಂಟೆಡ್ ಪಿಕಲ್ಸ್ ಕೂಡ ಇನ್ ಅ ವೇ ಇಟ್ ವಾಸ್ ಹೆಲ್ಪಿಂಗ್ ಫಾರ್ ದ ಗಟ್ ಹೆಲ್ತ್. ಸೊ ಇದೆಲ್ಲ ಬಂದು ಫರ್ಮೆಂಟೆಡ್ ಅಂದ್ರೆ ಉಪ್ಪಿನಕಾಯಿ ಅಲ್ಲ,
ದ ಒನ್ಸ್ ವಿಚ್ ಉಪ್ಪಲ್ಲಿಟ್ಟಿರೋ ಉಪ್ಪಲ್ಲಿಟ್ಟಿರೋದು ಇನ್ ಜನರಲ್ ಪಿಕಲ್ಸ್ ಅಂತಂದ್ರೆ ನಾವು ಜಾಸ್ತಿ ಏನ್ ಹೇಳ್ತೀವಿ ಅಂತಂದ್ರೆ ನಮ್ದು ಉಪ್ಪಿನಕಾಯಿ. ಬಟ್ ಪಿಕಲ್ಸ್ ಅಂತಂದ್ರೆ ನಾವು ಇಂಟರ್ನ್ಯಾಷನಲಿ ನಾವು ಹೆಚ್ಚಾಗಿ ನೋಡೋದು ಅಂತಂದ್ರೆ ಉಪ್ಪಿನಲ್ಲಿ ನಾವು ತೆಗೆದಿಟ್ಟಿರುವಂತ ತರಕಾರಿಗಳಿರ್ಬೋದು ಅಥವಾ ಬೇರೆ 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 ವೆಜಿಟೇಬಲ್ಸ್ ಅಂಡ್ ಹಣ್ಣುಗಳು ಇರ್ಬೋದು. ಸೊ ಅದು ಹಾಕಿದಾಗ ತರಕಾರಿಗಳು ಬೇಸಿಕಲಿ ಅದೇನಂದ್ರೆ ಗ್ಯಾಸ್ ಫಾರ್ಮೇಶನ್ ಅದು ಬಂದು ಇಟ್ ಹೆಲ್ಪ್ಸ್ ವಿತ್ ಗ್ರೋತ್ ಆಫ್ ದ ಹೆಲ್ತಿ ಬ್ಯಾಕ್ಟೀರಿಯಾ ಅಂತ. ಸೊ ಇದು ನಾವು ಜನರಲಿ ರೆಗ್ಯುಲರ್ ಆಗಿ ನಾವು ಇದೆಲ್ಲ ಮೊಸರು ತಿಂದಾಗ, ರೆಗ್ಯುಲರ್ಲಿ ಇದೆಲ್ಲ ಫುಡ್ಸ್ ಎಲ್ಲ ತಿಂದಾಗ ಆಟೋಮ್ಯಾಟಿಕಲಿ ನಿಮಗೆ ಪ್ರೋಬಯೋಟಿಕ್ ಸಿಗುತ್ತೆ. ನೆಕ್ಸ್ಟ್ ಪ್ರೀಬಯೋಟಿಕ್ ಅಂತೀವಿ. ಸೊ ಪ್ರೀಬಯೋಟಿಕ್ ಅನ್ನೋದು ಏನಂದ್ರೆ ಪ್ರೋಬಯೋಟಿಕ್ ಮುಗೀತು ಅಂತಂದ್ರೆ ಆ ಬಯೋ ಅಲ್ಲಿನ ಬಯೋಮಿಗೆ ಪೂರಕವಾಗಿರುವಂತದ್ದು, ಸಪೋರ್ಟಿವ್ ಆಗಿರುವಂತ ಬ್ಯಾಕ್ಟೀರಿಯಾವನ್ನ ನಾವು ತಗೊಳ್ತಾ ಇದ್ದೀವಿ. ಪ್ರೀಬಯೋಟಿಕ್ ಅನ್ನೋದು ಆ ಪ್ರೋಬಯೋಟಿಕ್ಸ್ಗೂ ಏನಾದ್ರೂ ಊಟ ಬೇಕಲ್ವಾ? ಓ ಹಂಗೆ. ಸೊ ಪ್ರೋಬಯೋಟಿಕ್ಸ್ ಏನ್ ತಿನ್ನತ್ತೆ? ಪ್ರೋಬಯೋಟಿಕ್ಸ್ ನೀಡ್ ಸಮಥಿಂಗ್ ಟು ಸರ್ವೈವ್ ಆನ್. ಬೇಸಿಕಲಿ ಪ್ರೀಬಯೋಟಿಕ್ಸ್ ಇಸ್ ದ ಫುಡ್ ಫಾರ್ ದ ಪ್ರೋಬಯೋಟಿಕ್ಸ್. ಅದು ಏನು ಅಂದರೆ ಇಟ್ ವಿಲ್ ಬಿ ಫೈಬರ್ ರಿಚ್ ಫ್ರೂಟ್ಸ್, ವೆಜಿಟೇಬಲ್ಸ್. ನಾವು ಜಾಸ್ತಿ ಫ್ರೂಟ್ಸ್ ವೆಜಿಟೇಬಲ್ಸ್ ತಿಂದಾಗ ಅದರಲ್ಲಿರೋ ಫೈಬರ್ ಬಂದು ಇಟ್ ವಿಲ್ ಹೆಲ್ಪ್ ದ ಪ್ರೋಬಯೋಟಿಕ್ ಬ್ಯಾಕ್ಟೀರಿಯಾಸ್ ಟು ಮಲ್ಟಿಪ್ಲೈ. ಸೊ ಅದು ಆಮೇಲೆ ವಿ ಟೆಲ್ ಫುಡ್ಸ್ ಲೈಕ್ ಹೋಲ್ ಗ್ರೇನ್ಸ್, ಇವಾಗ ಮಿಲ್ಲೆಟ್ಸ್ ಅಂತೀವಿ, ಬ್ರೌನ್ ರೈಸ್ ಅಂತೀವಿ, ಈ ಥರ ಫೈಬರ್ ಇದ್ದಾಗ ಬೇಸಿಕಲಿ ಹೆಲ್ತಿ ಫುಡ್ಸ್ ಎಲ್ಲ ಬಂದ್ಬಿಡುತ್ತೆ ಅದರಲ್ಲಿ. ಒಂದೊಂದ್ಸತಿ ಈವನ್ ಗಾರ್ಲಿಕ್ ಎಲ್ಲ ಕೂಡ ಇಟ್ ಇಸ್ ಬೆಟರ್ ಫಾರ್ ಯುವರ್ ಇದು ಪ್ರಿಬಯೋಟಿಕ್ಸ್. ಸೊ ಇದು ಈ ಥರ ಒಂದು ಫುಡ್ ಕಾಂಬಿನೇಷನ್. ಸೊ ಮೇನ್ಲಿ ವೆಜಿಟೇಬಲ್ಸ್, ಫ್ರೂಟ್ಸ್ ಎಲ್ಲನೇ ಬಂದ್ಬಿಡುತ್ತೆ ಈಸಿಯಾಗಿ. ಸೀಡ್ಸ್, ನಟ್ಸ್ ಇದೆಲ್ಲ ಬಂದಾಗ ಆಟೋಮ್ಯಾಟಿಕಲಿ ಸಮ್ ಪ್ರಿಬಯೋಟಿಕ್ ಫೈಬರ್ ವಿಲ್ಸ್ ಕಮ್. ಇವಾಗ ಈ ಪ್ರಿಬಯೋಟಿಕ್ ಪ್ರೋಬಯೋಟಿಕ್ ಎರಡು ಕಾಂಬಿನೇಷನ್ ಆದಾಗ ಯು ಫೀಲ್ ದ ಹೆಲ್ತ್, ಗಟ್ ಹೆಲ್ತ್ ಇಸ್ ಮಚ್ ಬೆಟರ್. ಬರೀ ಪ್ರೋಬಯೋಟಿಕ್ಸ್ ಅಂದ್ಬಿಟ್ಟು ನಾವು ಇದೆಲ್ಲ ಕೊಡಲಿಲ್ಲ ಅಂದ್ರೇನು ಇಟ್ ಇಸ್ ನಾಟ್ ಗೋಯಿಂಗ್ ಟು ವರ್ಕ್. ಬರೀ ಇವಾಗ ತುಂಬ ಪ್ರೋಬಯೋಟಿಕ್ ಸಪ್ಲಿಮೆಂಟ್ಸ್ ಬಂದ್ಬಿಟ್ಟಿದೆ ಮಾರ್ಕೆಟಲ್ಲಿ. ದೇ ವಿಲ್ ಜಸ್ಟ್ ಟೇಕ್ ಇವಾಗ ಯು ಆರ್ ನಾಟ್ ಏಬಲ್ ಟು ಟೇಕ್ ಫುಡ್. ಸೊ ಇಲ್ಲ ಆ ಥರ ಕೇಳ್ತಾ ಈ ಟ್ಯಾಬ್ಲೆಟ್ಸ್ ಇಟ್ಸೆಲ್ಫ್ ಕಮ್ಸ್ ನೌ ಪ್ರೋಬಯೋಟಿಕ್. ಯೋಗರ್ಟ್ಸ್ ಆರ್ ಓಕೆ as long as it is not sugar coated or flavored ಇಲ್ಲದೆ ಪ್ಲೇನ್ ಯೋಗರ್ಟ್ ಆಗಿದ್ರೆ ಪರವಾಗಿಲ್ಲ. ಇಟ್ ಶುಡ್ ನಾಟ್ ಬಿ ಶುಗರಿ, ಫ್ಲೇವರ್ಡ್ ಇರಬಾರ್ದು, ಶುಗರ್ ಆ್ಯಡ್ ಮಾಡಿರಬಾರ್ದು. ಸೊ ದಟ್ ಇಸ್ ಡಿಫಿಕಲ್ಟ್. ನಾರ್ಮಲ್ ಯೋಗರ್ಟ್ ಸಿಗುತ್ತೆ, ಗ್ರೀಕ್ ಯೋಗರ್ಟ್ ಎಲ್ಲ ಸಿಗುತ್ತೆ, ದಟ್ ಇಸ್ ಓಕೆ. ಬಟ್ ಫ್ಲೇವರ್ಡ್ ಎಲ್ಲ ಬಂದಾಗ ಆಟೋಮ್ಯಾಟಿಕಲಿ ಸ್ವಲ್ಪ ಶುಗರ್ ಕಂಟೆಂಟು ಜಾಸ್ತಿ ಆಗುತ್ತೆ. ಸೊ ಡೈಲಿ ತಗೊಳ್ಳುವಾಗ ಇಟ್ ಕ್ಯಾನ್ ಇನ್ಕ್ರೀಸ್ ಯೋರ್ ಕ್ಯಾಲರೀಸ್ ಮೇನ್ಲಿ. ಸೊ ಡೈಲಿ ತಗೋಬೇಕು ಮಾತ್ರ ಇವೆಲ್ಲ ಪ್ರೋಬಯೋಟಿಕ್ಸ್. ನಮ್ಮ ಮೊಸರು ತಿಂದರೆ ಸಾಕಲ್ವಾ, ಮಜ್ಜಿಗೆ ಕುಡಿದು ಮೊಸರು ತಿಂದರೆ, ಇಫ್ ಯು ಆರ್ ಅ ಕರ್ಡ್ ಈಟರ್. ಅದರ್ವೈಸ್ ಯು ಹ್ಯಾವ್ ಯುವರ್ ನಾರ್ಮಲ್ ಅದರ್ ಫರ್ಮೆಂಟೆಡ್ ಫುಡ್ಸ್ ಎಲ್ಲ ಇದೆ. ಸೊ ಅದು ಕೂಡ ಪರವಾಗಿಲ್ಲ. ಸೊ ಇಷ್ಟಿದ್ರೆ ಸಾಕು. ಪ್ಲಸ್ ಏನಂದ್ರೆ ಇಡ್ಲಿ ದೋಸೆ, ನಾರ್ತಲ್ಲಿ ನೋಡಿದ್ರೆ ಡೋಕ್ಲಾ ಎಲ್ಲ ತಿಂತಾರೆ, ಈ ಥರ ಎಲ್ಲ ಇಡ್ಲಿ ಅಂತದೆಲ್ಲ ಹೊಟ್ಟೆ ತನಕ ತಲುಪಲ್ಲ. ಇನ್ನೂ ರಿಸರ್ಚ್ ನಡೀತಾ ಇದೆ, ಬಟ್ ಇಟ್ ಇಸ್ ಬೀನ್ ಬೇಯಿಸೋದ್ರಿಂದ ಸಾಯುತ್ತೆ ಅಂತ. ಹೀಟಲ್ಲಿ ಇಟ್ ಇಸ್ ನಾಟ್, ಅಂಡ್ ಬೈ ದ ಟೈಮ್ ಇಟ್ ರೀಚಸ್ ಯುವರ್ ಲಾರ್ಜ್ ಇಂಟೆಸ್ಟೈನ್, ಅದು ಇನ್ನೂ ಆಕ್ಟಿವ್ ಆಗಿಲ್ಲ ಅಂತೆಲ್ಲ ಒಂದು ಆರ್ಗ್ಯುಮೆಂಟ್ ಹೋಗ್ತಾ ಇದೆ. ಬಟ್ ಇಟ್ ಹಸ್ ಬೀನ್ ಈಟನ್ ಫಾರ್ ಏಜಸ್. ನಮ್ಗೆ ಹುಷಾರಿಲ್ಲ ಅಂದ ತಕ್ಷಣ ಫಸ್ಟ್ ಇಡ್ಲಿನೇ ಒಂದು ಸ್ವಲ್ಪ ತಗೊಳ್ಳಿ ಅಂತಾರೆ, ಬಿಕಾಸ್ ಇಟ್ ಇಸ್ ಮೊಸರನ್ನ ಇಡ್ಲಿ ಇದೆಲ್ಲ, ಯಾಕಂದ್ರೆ ಇಟ್ ಇಸ್ ಗಂಜಿ. ಸೊ ಸಮಥಿಂಗ್ ಫರ್ಮೆಂಟೆಡ್ ಅಂಡ್ ಈಸಿ ಫಾರ್ ದ ಗಟ್, ಯಾಕಂದ್ರೆ ಆ ಬ್ಯಾಕ್ಟೀರಿಯಾಸ್ ಬೇಕು ಅಂತ. ಪ್ಲಸ್ ನಾವು ಏನಾದ್ರೂ ಆಂಟಿಬಯೋಟಿಕ್ಸ್ ಎಲ್ಲ ತಗೊಂಡಾಗ ಬ್ಯಾಕ್ಟೀರಿಯಾ ಎಲ್ಲ ಹೋಗ್ಬಿಡುತ್ತೆ. ಸೊ ಅದಕ್ಕೆ ನಾವು ರಿಪ್ಲೆನಿಶ್ ಎಮೋಷನಲ್ ಅದರದ್ದು ವ್ಯತ್ಯಾಸ ಗೊತ್ತಾಗುತ್ತೆ ಅಲ್ವಾ, ಕಾನ್ಸ್ಟಿಪೇಟೆಡ್ ಅಂಡ್ ಆಲ್ ಆಫ್ ದಟ್. ಹೊಟ್ಟೆ ಹಾಳಾಗೋದು. ಸೊ ಬಿಕಾಸ್ ನಮಗೆ ನಮಗೊಂದು ಹುಷಾರಿಲ್ಲ ಅಂತ ನಾವು ಆಂಟಿಬಯೋಟಿಕ್, ಒಬ್ಬೊಬ್ರು ತುಂಬಾ ಆಂಟಿಬಯೋಟಿಕ್ ಸುಮ್ಮನೆ ತಗೊಳ್ತಿರ್ತಾರೆ, ಅವ್ರಿಗೆ ಗಟ್ ಹೆಲ್ತ್ ಅಫೆಕ್ಟ್ ಆಗೇ ಆಗುತ್ತೆ. ಅಂದ್ರೆ ಅದರಲ್ಲಿ ಡೈಜೆಸ್ಟ್ ಮಾಡೋದಕ್ಕೆ ಬೇಕಾಗಿರುವಂತ ಬ್ಯಾಕ್ಟೀರಿಯಾಸ್ ಸಾಯ್ತವೆ. ಯಾಕಂದ್ರೆ ಆ ಆಂಟಿಬಯೋಟಿಕ್ ಗೊತ್ತಾಗಲ್ಲ ಯಾವ್ದು ಇನ್ಫೆಕ್ಷನ್ ಕಾಸಿಂಗ್ ಆಂಟಿಬಯೋಟಿಕ್ ನ ಫ್ಲಶ್ ಮಾಡುತ್ತೆ, ಅದ್ರ ಜೊತೆ ಎಲ್ಲಾನು ಫ್ಲಶ್ ಆಗ್ಬಿಡುತ್ತೆ. ಸೊ ಮೇನ್ಲಿ ನೀವು ಯಾವುದೇ ಈ ತರ ಆಂಟಿಬಯೋಟಿಕ್ಸ್ ತಗೋಬೇಕ್ರೆ ಮೊದಲಿಗೆ ಇದು ಕೊಡ್ತಾರೆ, ಯಾವ ತರ ಈ ಡೈಜೆಸ್ಟಿವ್ ಕೊಡ್ತಾರೆ, ಅಂದ್ರೆ ಇದು ಎನೇಬಲ್ ಮಾಡೋದಕ್ಕೆ. ಅದ್ರ ಜೊತೆಗೆ ಈ ತರದ್ದು ಮೊಸರನ್ನ ಇರಬಹುದು, ಡಾಕ್ಟರ್ಸ್ ಹತ್ರ ಹೋದ್ರೇನು ಆಂಟಿಬಯೋಟಿಕ್ ಒಂದು ಕೋರ್ಸ್ ಆಗಿ ಕೊಡ್ತಾರೆ. ಈ ಒಬ್ಬೊಬ್ರು ಏನ್ ಮಾಡ್ತಾರೆ, ಸುಮ್ಮನೆ ದೇ ವಿಲ್ ಕೀಪ್ ಟೇಕಿಂಗ್ ಆಂಟಿಬಯೋಟಿಕ್ಸ್. ಅದಕ್ಕೆ ಇಟ್ಸ್ ಅ ಮಸ್ಟ್ ಅಟ್ ಲೀಸ್ಟ್ OD ಅಥವಾ ಟ್ವೈಸ್ ಅ ಡೇ ಅವರು ಕೊಟ್ಟೆ ಕೊಡಬೇಕು. ದಟ್ ಇಟ್ ಹ್ಯಾಸ್ ಟು ಗೋ ಬೈ ಪ್ರಿಸ್ಕ್ರಿಪ್ಷನ್. ಅದಕ್ಕೆ ನಾವು ಹೇಳ್ತಾರೆ ಸುಮ್ಮನೆ ಯು ಶುಡ್ ನಾಟ್ ಟೇಕ್ ದಟ್. ಸೊ ಇವಾಗ ಪ್ರೀ ಇದೆರಡು ಕಾಂಬಿನೇಷನ್ ವಿ ಆಲ್ಸೋ ಕಾಲ್ ಇಟ್ ಅ ಸಿನ್ಬಯೋಟಿಕ್ಸ್. ಸೊ ಏನು ಕಾಂಪ್ಲಿಕೇಟೆಡ್ ಇಲ್ಲ. ಇಟ್ ಇಸ್ ಜಸ್ಟ್ ಅ ಕಾಂಬಿನೇಷನ್ ಆಫ್ ಪ್ರೀ ಅಂಡ್ ಅ ಪ್ರೋಬಯೋಟಿಕ್ ದಟ್ ಯು ಆರ್ ಈಟಿಂಗ್. ಫಾರ್ ಎಕ್ಸಾಂಪಲ್ ರಾಯ್ತಾ. ಸೊ ಸಿಂಬಯೋಸಿಸ್ ಅದೇ ಒಂದು ಸಮ್ಮಿಲನ. ಇವಾಗ ಒಂದು ಆನಿಯನ್ ರಾಯ್ತಾನೋ, ಕ್ಯಾರೆಟ್ ರಾಯ್ತಾನೋ ತಿಂತ, ಕುಕುಂಬರ್ ರಾಯ್ತಾ, ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ಪ್ರಿಬಯೋಟಿಕ್ ಅಂಡ್ ಅ ಪ್ರೋಬಯೋಟಿಕ್. ಸೊ ಇಫ್ ಯು ಸಿ ಇಟ್ಸ್ ಸೊ ಬ್ಯೂಟಿಫುಲಿ ಡನ್ ಇನ್ ಅವರ್ ಕಲ್ಚರ್. ಹೌದು, so many years already ಇದೆ ಅದು. ಇದೆಲ್ಲ ಇದೆ, we are just not appreciating it yet, right? We think it is there. So ಈ ಥರ ಇಲ್ಲಾಂದ್ರೆ ಫ್ರೂಟ್ ಲಸ್ಸಿ, ಸೊ ಮೊಸರು ಜೊತೆ ಫ್ರೂಟ್ಸ್ ಹಾಕೊಳ್ಳು. ನಮ್ಮದು ವೆನ್ ಯು ಗೋ ಪ್ರಸಾದ ಅಲ್ಲ, ಯು ವಿಲ್ ಹ್ಯಾವ್ ಮೊಸರು ವಿತ್ ಆಲ್ ದ ಫ್ರೂಟ್ಸ್ ಅಂಡ್ ಆಲ್ ಆಫ್ ದಟ್ ಸ್ಟಫ್.
ಟೆಂಪಲ್ ಪ್ರಸಾದ ಎಲ್ಲ ಒಂದು ಸ್ವಲ್ಪ ಇರುತ್ತೆ. ಸೊ ಬೇಸಿಕಲಿ ಇಟ್ ಇಸ್ ದೇರ್ ಇನ್ ಅವರ್ ಟ್ರೆಡಿಷನಲ್ ಪ್ರಿಪರೇಷನ್. ಟೇಸ್ಟಿಗೂ ಹೌದು ಮತ್ತೆ ಹೆಲ್ತ್ಗೂ ಹೌದು ಅನ್ನೋದು ನಮಗೆ ಇವಾಗ ಗೊತ್ತಾಗ್ತಾ ಇದೆ. ಓನ್ಲಿ ಇಫ್ ವಿಲ್ ಲುಕ್ ಎಟ್ ಇಟ್ ದಟ್ ವೇ. ಸೊ ಬೇಸಿಕಲಿ ನಮ್ಮದು ಡೈಲಿ ಬಂದು ಈ ಥರ ಪ್ರೀಬಯೋಟಿಕ್ಸ್ ಪ್ರೋಬಯೋಟಿಕ್ಸ್ ಎಲ್ಲ ಕೊಟ್ಟಾಗ ಗಟ್ ಹೆಲ್ತ್ ವಿಲ್ ಬಿ ಬೆಟರ್. ಇದನ್ನು ಇವಾಗ ಸಪ್ಲಿಮೆಂಟ್ಸ್ ಮಾಡಿಕೊಂಡು ಡಿಫ್ರೆಂಟ್ ಸ್ಟ್ರೈನ್ಸ್, ಯಾಕಂದರೆ ಡಿಫ್ರೆಂಟ್ ಬ್ಯಾಕ್ಟೀರಿಯಾ ಡಿಫ್ರೆಂಟ್ ಸ್ಟ್ರೈನ್ಸ್ ಇರುತ್ತಲ್ವ. ಸೊ ಇಫ್ ಯು ಹ್ಯಾವ್ ಅ ಸಿವಿಯರ್ ಗಟ್ ಇಶ್ಯೂ ದೆನ್ ಡೆಫಿನೆಟ್ಲಿ ಗ್ಯಾಸ್ಟ್ರೋಎಂಟ್ರಾಲಜಿ ಹೋಗಬೇಕು, ಯಾಕಂದರೆ ದೇ ವಿಲ್ ಗಿವ್ ದ ರೈಟ್ ಸ್ಟ್ರೈನ್ ಫಾರ್ ಯು. ನಿಮಗೆ ಯಾವುದು ವರ್ಕ್ ಆಗುತ್ತೆ ನೋಡಿಬಿಟ್ಟು ದೇ ವಿಲ್ ಡೂ ದ ಸ್ಟೂಲ್ ಟೆಸ್ಟ್ ಎಲ್ಲ ಮಾಡ್ತಾರಲ್ಲ, ಸೊ ದೇ ವಿಲ್ ಗಿವ್ ಯು ದ ರೈಟ್ ಒನ್ಸ್. ಸುಮ್ಮನೆ ವಿ ಶುಡ್ ನಾಟ್ ಟೇಕ್ ಆಲ್ ಪಾಸಿಬಲ್ ಸ್ಟ್ರೈನ್ಸ್. ಎಸ್, ಟಾರ್ಗೆಟೆಡ್. ವೆನ್ ಯು ಚೇಂಜ್ ಕಂಟ್ರೀಸ್ ಕೂಡ ನಿಮ್ಮದು ಗಟ್ ಬ್ಯಾಕ್ಟೀರಿಯಾ ಚೇಂಜ್ ಆಗಿಬಿಡುತ್ತೆ. ಒಬ್ಬೊಬ್ಬರು ಬೇರೆ ಕಂಟ್ರಿ ಶಿಫ್ಟ್ ಆಗ್ತಾರೆ, ಬೇರೆ ಸ್ಟೇಟಿಗೆ ಶಿಫ್ಟ್ ಆವಾಗ ಏನಾಗುತ್ತೆ, ಫಸ್ಟ್ ಯುವರ್ ಗಟ್ ವಿಲ್ ಗೆಟ್ ಇಂಪ್ಯಾಕ್ಟೆಡ್. ತುಂಬಾ ಜನ ನಾನು ಹೊಸ ಊರಿಗೆ ಹೋದೆ, ಹೊಟ್ಟೆ ಹಾಳಾಯ್ತು ಅಂತ ಏನ್ ತಿಂದ್ರು ಸೇರಲ್ಲ ಅಂತ ಹೇಳೋದಕ್ಕೆ ಇಟ್ ಇಸ್ ಬಿಕಾಸ್ ಯುವರ್ ಬ್ಯಾಕ್ಟೀರಿಯಾ ಇಸ್ ನೋ ಮೋರ್ ಅದಲ್ವಾ. ಏನ್ ಮಾಡ್ಬೇಕು ಆ ಟೈಮಲ್ಲಿ ವಿಟಲ್ ಎಷ್ಟಾಗುತ್ತೋ ನೀವು ನಿಮ್ಮ ನೇಟಿವ್ ಫುಡ್ಸ್ನ ತಗೊಳ್ಳಿ. ಅವಾಗ ಯು ಆರ್ ಗ್ರೋಯಿಂಗ್ ದಟ್ ಯುವರ್ ಬಾಡಿ ಇಸ್ ಯೂಸ್ ಟು ಇಟ್. ಇವಾಗ ನಾನು ಫಾರ್ ಎಕ್ಸಾಂಪಲ್ ನಾನೆಲ್ಲೋ ಅಬ್ರಾಡ್ ಹೋಗ್ಬಿಟ್ಟಿದ್ದೆ, ಅಲ್ಲಿ ವೆದರು ಇದೆಲ್ಲ ಚೇಂಜ್ ಇರುತ್ತಲ್ಲ, ಎಷ್ಟಾಗುತ್ತೋ ಯು ಟ್ರೈ ಬಿಕಾಸ್ ಯುವರ್ ಬಾಡಿ ಇಸ್ ಇಟ್ಸ್ ಫೆಮಿಲಿಯರ್ ವಿತ್ ದೋಸ್ ಫುಡ್ಸ್. ಇವಾಗ ನಾನು ಸಡನ್ ಆಗಿ ಏನೋ ಒಂದು ಬೇರೆ ಕಂಟ್ರಿಗೆ ಹೋಗ್ಬಿಟ್ಟಿದ್ದೀನಿ, ಓನ್ಲಿ ಬ್ರೆಡ್ಸ್, ಚೀಸ್, ಐ ಮೀಟಿಂಗ್ ಓನ್ಲಿ ದೀಸ್ ಥಿಂಗ್ಸ್, ಫಾರ್ ದ ಸ್ಟಮಕ್ ಇಟ್ ಇಸ್ ಸಮಥಿಂಗ್ ಟೋಟಲಿ ನ್ಯೂ. ಅಂಡ್ ಅಲ್ಲಿರೋ ಬ್ಯಾಕ್ಟೀರಿಯಾ ಇಸ್ ಆಲ್ಸೋ ಎಂಟ್ರಿಂಗ್ ಯುವರ್ ಬಾಡಿ. ಸೊ ನಿಮಗೆ ಎಷ್ಟಾಗುತ್ತೋ ನಿಮ್ಮ ಬ್ಯಾಕ್ಟೀರಿಯಾನ ಗ್ರೋ ಮಾಡಿಸ್ಬೇಕು. ಸೊ ಹೌ ಮಚ್ ಯು ಫೆಮಿಲಿಯರ್, ಅಟ್ಲೀಸ್ಟ್ 50-60% ಯು ಈಟ್ ಹೋಮ್ ಕುಕ್ಡ್ ಫುಡ್ಸ್, ಟ್ರೈ ಟು ಈಟ್ ಫ್ರೂಟ್ಸ್, ವೆಜಿಟಬಲ್ಸ್. ಬಿಯಾಂಡ್ ಅ ಪಾಯಿಂಟ್ ಯು ಕಾನ್ ಕಂಟ್ರೋಲ್, ಬಟ್ ಎಷ್ಟಾಗುತ್ತೋ ನೀವು ಒಂದು ಆ ಬ್ಯಾಲೆನ್ಸ್ನ ಮೇಂಟೈನ್ ಮಾಡಿ. ಒಂದು ವಾರ ನನ್ನ ಅಪ್ಪ ಅಮ್ಮ ನಾರ್ತ್ ಇಂಡಿಯಾ ಟೂರ್ ಹೋಗ್ಕೊಂಬಂದ್ರು, ಈ ಅಯೋಧ್ಯೆ, ವಾರಣಾಸಿ ಈ ಥರ. ಸೊ ಅವರು ಹೋಗ್ತಾ ನಾನು ಸಜೆಸ್ಟ್ ಮಾಡಿದ್ದು ಅದೇನೆ, ಮತ್ತು ಅವ್ರಿಗೂ ಕೂಡ ತುಂಬ ಸಪೋರ್ಟಿವ್ ಆಗಿದ್ದದ್ದು ಏನು ಅಂತಂದರೆ, ಹೋಗ್ತಾ ಇಲ್ಲಿಂದ ಅಲ್ಲಿ ಜೊತೆಗೆ ಹೋಗಿ ಇಲ್ಲಿನ ಊಟವನ್ನೇ ಅವ್ರಿಗೆ ಮಾಡಿ 3 ಹೊತ್ತು ಅವ್ರಿಗೆ ವ್ಯವಸ್ಥೆ ಮಾಡ್ತಾ ಇದ್ರು. ಸೊ ಅವ್ರು ಯಾಕೆ ಅದನ್ನ ನಾನು ಅವ್ರಿಗೆ ಸಜೆಸ್ಟ್ ಮಾಡಿದೆ, ಮತ್ತೆ ಆ ಥರ ವ್ಯವಸ್ಥೆ ಯಾಕೆ ಮಾಡಿದ್ದಾರೆ ಅಂತ ಐ ಥಿಂಕ್ ಇದಕ್ಕೋಸ್ಕರ. ಎಸ್, ಇಟ್ ಇಸ್ ಬಿಕಾಸ್ ಯುವರ್ ಗಟ್ ಇಸ್ ಯೂಸ್ ಟು ಇಟ್. ಇನ್ನೊಂದು, ಇವಾಗ ನಾನು ಕೂಡ ಇವಾಗ ಐ ಜಸ್ಟ್ ಟ್ರಾವೆಲ್ಡ್ ಅಂಡ್ ಕೇಮ್, ಎಷ್ಟಾಗುತ್ತೋ ಬಟರ್ ಮಿಲ್ಕ್, ಲಸ್ಸಿ ಇದೆಲ್ಲ ಈಸಿಯಾಗಿ ಸಿಗುತ್ತೆ ನಮಗೆ. ಬಿಕಾಸ್ ವಿ ವಾಂಟ್ ಆ ಬ್ಯಾಕ್ಟೀರಿಯಾ ಎಷ್ಟಾಗುತ್ತೋ ವಿ ಕ್ಯಾನ್ ಟ್ರೈ ಆ್ಯಂಡ್ ಇನ್ಕಾಪರೇಟ್. ಫ್ರೂಟ್ಸ್ ಇದೆಲ್ಲ ಸ್ವಲ್ಪ ಮಾಡಿದರೆ, ಯಾಕಂದರೆ ನಾವು ಟ್ರಾವೆಲ್ ಮಾಡಿದಾಗ ವಿ ಡೋಂಟ್ ಫೋಕಸ್ ಆನ್ ದ ಫೈಬರ್. ಫೈಬರ್ ಯಾವಾಗಲೂ ಇಟ್ ವಿಲ್ ಗೋ ಲೋ. ತುಂಬಾ ಜನ ಟ್ರಾವೆಲ್ ಮಾಡಿದಾಗ ಕಾರ್ಬ್ಸ್ ತಿಂತೀವಿ, ಪ್ರೋಟೀನ್ ಫ್ರೂಟ್ಸ್ ವೆಜಿಟಬಲ್ಸ್ ಯಾವಾಗಲೂ ಇಟ್ ಗೋಸ್ ಲೋ. ಹೈಡ್ರೇಷನ್ ಕಡಿಮೆ ಆಗೇ ಆಗುತ್ತೆ. ಪ್ಲಸ್ ಈ ಫರ್ಮೆಂಟೆಡ್ ಬಟರ್ ಮಿಲ್ಕ್ ಕರ್ಡ್ ಎಲ್ಲ ನಮ್ಮ ಅಷ್ಟು ತಗೊಳ್ಳಿಲ್ಲ. ಸೊ ಇಮಿಡಿಯೇಟ್ಲಿ ಡೈಜೆಸ್ಟಿವ್ ಇಶ್ಯೂ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ವೆನ್ ಯು ಕಮ್ ಬ್ಯಾಕ್, ಇಮಿಡಿಯೇಟ್ ಫಸ್ಟ್ ಥಿಂಗ್ ಟು ಡೂ ಇಸ್ ಟು ರಿಪ್ಲೆನಿಶ್ ದಿಸ್. ಸೊ ಎಷ್ಟಾಗುತ್ತೋ ಫ್ರೂಟ್ಸ್, ವೆಜಿಟಬಲ್ಸ್, ಬಟರ್ ಮಿಲ್ಕ್, ಮೊಸರು ಇದೆಲ್ಲ ತಗೊಂಡು ಸಿಂಪಲ್ ಫುಡ್ಸ್ ಮಾಡಿದಾಗ ನಿಮ್ದು ಗಟ್ ಸ್ವಲ್ಪ ರಿಸ್ಟೋರ್ ಆಗುತ್ತೆ. ಆದಷ್ಟು ಬಂದ ತಕ್ಷಣ ಯಾವುದೋ ಇವೆಂಟ್ಸು ಆ ಥರ ಫಂಕ್ಷನ್ಸ್ ಊಟದೆಲ್ಲ ಅವಾಯ್ಡ್ ಮಾಡೋದು ಬೆಟರ್. ಸೊ ಯು ಹ್ಯಾವ್ ಟು ಗಿವ್ ದಟ್ ಟೈಮ್, ಸೊ ದಟ್ ಅಟ್ಲೀಸ್ಟ್ ಅ ಫ್ಯೂ ಡೇಸ್. ಎಸ್, ಬಿಕಾಸ್ ಯುವರ್ ಸ್ಟಮಕ್ ಆ ಬ್ಯಾಕ್ಟೀರಿಯಾ ಶುಡ್ ಮಲ್ಟಿಪ್ಲೈ. ನಮಗದು ಜಾಸ್ತಿ ಆಗ್ತಾ ಇರಬೇಕು, ಆವಾಗಲೇ ಇಟ್ ಇಸ್ ಬೆನಿಫಿಷಿಯಲ್ ಫಾರ್ ಅಸ್. ಸೊ ಅದಕ್ಕೊಂದು ಟೈಮ್ ಕೊಡಬೇಕು. ಇವಾಗ ಒಂದು 4-5 days ಹೋದಾಗ ಅದೆಲ್ಲ ವಾಶ್ ಔಟ್, ಯು ವಾಂಟ್ ಹ್ಯಾವ್ ಸೋ ಮಚ್. ಅಂದರೆ ಅದರ ಅದೊಂಥರ ಫಾರ್ಮಿಂಗ್, ಯು ಆರ್ ಆಕ್ಚುಲಿ ಫಾರ್ಮಿಂಗ್ ಯುವರ್, ಗೊತ್ತಿಲ್ಲದೇನೆ ನಾವು ಒಂದು ದೊಡ್ಡ ಫಾರ್ಮ್ ಅನ್ನ ಅಲ್ಲಿ ಮಾಡ್ತಾ ಇದ್ದೀವಿ ಆಕ್ಚುಲಿ. ಕರೆಕ್ಟ್. ಸೊ ಪ್ರೋಬಯೋಟಿಕ್, ಪ್ರಿಬಯೋಟಿಕ್, ಸಿಂಬಯೋಟಿಕ್, ಮತ್ತೆ ಇನ್ನೇನು ಯಾವುದೆಲ್ಲ ಹೊಸ್ತು ಹೇಳ್ತಾರೋ ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ಆದಷ್ಟು ಇದನ್ನ ನ್ಯಾಚುರಲ್ ಆಗಿ ನಮ್ಮ ಫುಡ್ನಲ್ಲೇ ನಾವು ವ್ಯವಸ್ಥೆ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಎಸ್, ಸಪ್ಲಿಮೆಂಟ್ಸ್ ಇದೆ, ಬಟ್ ಅಗೇನ್ ಲೈಕ್ ಐ ಸೆಡ್, ಇಟ್ಸ್ ನಾಟ್ ನೆಸೆಸರಿ ಅನ್ಲೆಸ್ ದೇರ್ ಇಸ್ ಏನಾದ್ರು ಇಶ್ಯೂ ಇದ್ದಾಗ ಮಾತ್ರ ಓಕೆ. ಇಲ್ಲಾಂದ್ರೆ as always, yes, for that take expert opinion. Thank you so much. Thank you. ಇದು ಈ ಹೊತ್ತಿನ ಡಯಟ್ ಡೈರಿ ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿದಿನ ಹೊಸ ಸಂಚಿಕೆ ನಿಮಗೋಸ್ಕರ ಕಾಯ್ತಾ ಇರುತ್ತೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.